ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ಸಿಫ್ ಆ್ಯಂಡ್ ಕಂಟ್ರಿ ಚಾನಲ್. ಟಾಪ್ 5 ಅಪ್ಡೇಟ್ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಹಾಗೂ ಹೈಪ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಯ್ ಗಾಯ್ಸ್, ನಮ್ಮ RCB ಪ್ಲೇಯರ್ ಸಪ್ಲೀತ್ ಸಿಂಗ್ ನಮ್ಮ ಕರ್ನಾಟಕ ಅಗೇನ್ಸ್ಟ್ ಸೆಂಚುರಿ ಹೊಡೆದಿದ್ದಾರೆ. ಇವತ್ತಿನ ಮ್ಯಾಚು ತ್ರಿಪುಲಾ ವರ್ಸಸ್ ಕರ್ನಾಟಕ ಅಗೇನ್ಸ್ಟ್ ಸ್ವಪ್ನಿಲ್ ಸಿಂಗ್ ಸೆಂಚುರಿ ಹೊಡೆದಿದ್ದಾರೆ. ನಮ್ಮ DDPನೂ 5 ಮ್ಯಾಚಲ್ಲಿ 4 ಸೆಂಚುರಿ ಹೊಡೆದು ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರೆ. ಹಾಗೂ ಅವ್ರದ್ದೇನೆಂದರೆ DDP ಬಾ ಒಡಿ ಹೋಗು ಮಲ್ಕೋ ತಿನ್ನು, ಬಾ ಒಡಿ ಹೋಗು ತಿನ್ನು ಮಲ್ಕೋ ಆಗಿದೆ. ನಮ್ಮ ಕರ್ನಾಟಕ ಟೀಮು 5 ಮ್ಯಾಚ್ ಗೆದ್ದು ಟಾಪ್ ಲಿಸ್ಟ್ ಆಗಿದೆ. ಹಾಗೂ DDPನೂ ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರೆ. ಇದರಿಂದ ವೆಂಕಟೇಶ್ ಅಯ್ಯರ್ ಕಾಣ್ತಾನೆ ಇಲ್ಲ, ಪರ್ಫಾರ್ಮೆನ್ಸ್ ಆ ಥರ ಇಲ್ಲ. ನಮ್ಮ DDP ಮೇನ್ ಪ್ಲೇಯರ್ ವೆಂಕಟೇಶ್ ಅಯ್ಯರ್, ಎಕ್ಸ್ಟ್ರಾ ಪ್ಲೇಯರ್ RCBಯಲ್ಲಿ. GTಗೆ ಒಂದು ಬ್ಯಾಡ್ ನ್ಯೂಸ್. ಸಾಯಿ ಸುದರ್ಶನ್ ವಿಜಯ್ ಹಜಾರೆ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದೆ. ಹೀಗಾಗಿ IPLಗೆ ಬರೋದು ಡೌಟು ಅಂತ ನನ್ನ ಅನಿಸಿಕೆ. ಹೋಪ್ಫುಲಿ ಜಲ್ದಿ ರಿಕವರ್ ಆಗಲಿ. IPLಗೆ ಒಂದು ಕಳೆ ಉದುರಿಸೋ ಪ್ಲೇಯರು ಹಾಗೂ GTಗೆ ಮೇನ್ ಪ್ಲೇಯರು. ಅಪ್ಡೇಟ್ ನಂಬರ್ 3, BCCI ಹಾರ್ದಿಕ್ ಪಾಂಡ್ಯಗೆ 10 ಓವರ್ ಮ್ಯಾಚ್ ಆಡೋಕ್ಕೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಯಾಕಂದರೆ ODIದಲ್ಲಿ 10 ಓವರ್ ಬೌಲಿಂಗ್ ಮಾಡಬೇಕು, ಅದಕ್ಕಾಗಿ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಯಾವುದಕ್ಕೆ ಕೊಟ್ಟಿಲ್ಲ ಅಂದರೆ ಮತ್ತೆ ಎಲ್ಲಿ ಇಂಜೂರಿ ಆಗುತ್ತೇನೋ ಭಯದ ಮೇಲೆ ಕೊಟ್ಟಿಲ್ಲ. T20 ವರ್ಲ್ಡ್ ಕಪ್ಗೆ ಪ್ರಿಫರೆನ್ಸ್ ಮಾಡ್ತಿದ್ದಾರೆ ಆಲ್ರೌಂಡ್ ಆಗಿ. ಬ್ಯಾಟಿಂಗ್ ಅಷ್ಟೇ ಆಡ್ಬೋದು ಅಂತೀರಾ, ಆದರೂ ಆಲ್ರೌಂಡ್ ಆಗಿ ಎರಡೂ ಮಾಡಲೇಬೇಕು. ರವಿ ಅಶ್ವಿನ್ ಅವರು ಋತುರಾಜ್ಗೆ ಟ್ಯಾಗ್ ಮಾಡಿ ರೆಸ್ಟ್ ಬೇಡ, ವೇಕಪ್ ಆಗಿ ಕೆಟ್ಟದಾಗಿ ಇದು ಮಾಡಿದ್ರು, ಒಳ್ಳೇದು ಮಾಡಿದ್ರು. ಕ್ಯಾಪ್ಟನ್ಸಿ ಅಲ್ಲ, ವೈಸ್ ಕ್ಯಾಪ್ಟನ್ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಋತುರಾಜ್ ಗಾಯಕ್ವಾಡಿಂದ ಅಂತ ಹೇಳಿ ಟ್ಯಾಗ್ ಮಾಡಿದ್ದಾರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.